ಟ್ಯಾಗ್ ಬರುವಂಥ ಟ್ರೆಂಡಿಂಗ್ ಡಿಸೈನ್ ಫ್ರೆಂಡ್ಸ್. ಅದನ್ನು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಫಸ್ಟು ಟ್ಯಾಗ್ ರೆಡಿ ಮಾಡ್ಕೋಬೇಕು. ಯಾಕೆಂದರೆ ಬಟ್ಟೆ ಉದ್ದ ಇಟ್ಕೊಂಡು ಮಾಡ್ಕೋಬೇಕಾಗುತ್ತೆ. ಸ್ಟಿಚಿಂಗ್ ಮಾಡಬೇಕಾದ್ರೆ ಆಮೇಲೆ ಚಿಕ್ಕ ಪೀಸಲ್ಲೆಲ್ಲ ಮಾಡೋಕ್ಕಾಗಲ್ಲ. ಟ್ಯಾಗ್ಗೆ ಅಂತಲೇ ಉದ್ದ ಪೀಸ್ನ ನೀವು ಫಸ್ಟೇ ರೆಡಿ ಮಾಡ್ಕೋಬೇಕು. ಈ ಥರ ಟ್ಯಾಗ್ ರೆಡಿ ಮಾಡಿಕೊಂಡು ಎರಡಕ್ಕೆ ಬೇಕು, ಹಿಂದೆನೂ ಇಟ್ಕೋಬೇಕು ಮತ್ತು ಮುಂದೆದು ಟ್ಯಾಗ್ ಬರುತ್ತಲ್ಲ ಅದಕ್ಕೂ ಬೇಕು. ಎರಡಕ್ಕೂ ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಬಿಟ್ಟಿದ್ದೀನಿ ಟ್ಯಾಗ್ನ. ಇವಾಗ ಏನಪ್ಪ ಅಂದರೆ ನಾನು ಕ್ಯಾನ್ವಾಸಲ್ಲಿ ಆಲ್ರೆಡಿ ಮಾರ್ಕ್ ಮಾಡಿದ್ದೀನಲ್ಲ, ಅದನ್ನು ಲೈನಿಂಗ್ ಮೇಲೆ ಇಟ್ಟು ಇವಾಗ ನಾನು ಸ್ಟಿಚ್ ಮಾಡ್ಕೋಬೇಕು. ಅದು ಹೇಗೆ ಮಾರ್ಕ್ ಮಾಡಿದ್ದೀವಿ, ಅದು ಒಂದು ಕಡೆ ಮಾರ್ಕ್ ಇದೆ, ಅದನ್ನು ಇನ್ನೊಂದು ಕಡೆ ಮಾರ್ಕ್ ಮಾಡಿಕೊಂಡು ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಯಾನ್ವಾಸ್ ತೆಗೆದುಬಿಟ್ಟು ಮಾರ್ಕ್ ಮಾಡಿದ್ದೀವಲ್ಲ, ಆ ಮಾರ್ಕು ಈ ಕಡೆಗೂ ಬರಬೇಕು. ಆ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಎರಡು ಕಡೆನೂ ಮಾರ್ಕ್ ಬರಬೇಕಲ್ವ ಅದು, ಹಂಗಾಗಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಅದರ ಅಳತೆ ನೋಡಿಕೊಂಡು ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಡುತ್ತೆ. ಅದಕ್ಕೆ ಕರೆಕ್ಟಾಗಿ ಬರಬೇಕು ಅಂದರೆ ಮಾರ್ಕ್ ಕರೆಕ್ಟಾಗಿರಬೇಕು. ಮತ್ತು ಇದು ಡೀಪು ನೀವು ಮುಂದೆ ಬೇಕಾದರೆ ನೀವು ಇನ್ನೂ ಡೀಪ್ ಬೇಕಂದ್ರೆ ಇಟ್ಕೊಳ್ಳೋರಾದರೆ ಇಟ್ಕೋಬೋದು. ನಾನು ಡಿಸೈನ್ ತೋರ್ಸೋಕ್ಕಷ್ಟೇ, ಅದು ಡೀಪ್ ನಮಗೆ ಸ್ವಲ್ಪ ಮೇಲೆ ಇರಲಿ ಅಂತ ತೊಗೊಂಡಿದ್ದೀನಿ. ಡೀಪು ಸ್ವಲ್ಪ ಬ್ರಾಡಾಗಿ ಹಾಕೋತೀನಿ ಅನ್ನೋರು ಬೇಕಾದರೆ ಆ ಡೀಪ್ನ ಸ್ವಲ್ಪ ಕೆಳಗೆ ಮಾಡಿ ಹಾಕೋಬೋದು. ಅದು ವಿ ಶೇಪಲ್ಲಿ ಬಂದಿದೆಯಲ್ಲ ಅದನ್ನು ಇವಾಗ ಸುತ್ತ ಇದು ಕ್ಯಾನ್ವಾಸ್ನ ಸ್ಟಿಚ್ ಮಾಡಿಕೊಂಡು ಮತ್ತೆ ನಾವು ಮಾರ್ಕ್ ಮಾಡಿದ್ದೀವಲ್ಲ ಆ ಡಿಸೈನ್ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಅದು ಹಾಕೊಂಡ್ಮೇಲೆ ನಾವು ಲೈನಿಂಗ್ನ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಇನ್ನೋಟ್ ಮಾಡಿದ್ರೆ ಆ ಡಿಸೈನು ರೆಡಿ ಆಗುತ್ತೆ. ಅಷ್ಟೇ, ಅದು ತುಂಬಾ ಈಸಿಯಾಗಿದೆ. ಅದು ಮಾರ್ಕ್ ಮಾಡ್ಕೊಳ್ಳೋದೊಂದು ನೋಡ್ಕೋಬೇಕು ಡಿಸೈನ್ಗೆ. ನೋಡಿ ಈ ರೀತಿ ತಿರುಗಿಸ್ಕೋಬೇಕು. ಆ ಮೂಲೆಯೆಲ್ಲ ಸೂಜಿನ ಕೆಳಗಿಳಿಸಿ ತಿರುಗಿಸ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಅಲ್ಲಿ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಮತ್ತು ಅಲ್ಲಿ ಟ್ಯಾಗ್ ಇಟ್ಕೋಬೇಕು. ಎಲ್ಲಿ ನಾವು ಅದು ತುದೀಲಿ ಇರುತ್ತಲ್ಲ, ಮೊದಲೇ ಟ್ಯಾಗ್ ಇಟ್ಕೊಂಡು ರಫ್ ಮಾಡ್ಕೊಬಿಡ್ಬೇಕು ಲೈನಿಂಗ್ಗೆ. ಆಮೇಲೆ ನಾವು ಬ್ಲೌಸ್ ಪೀಸ್ ಮೇಲೆ ಇಟ್ಟಾಗ ಸ್ಟಿಚ್ ಮಾಡ್ಕೋಬೇಕು. ಇನ್ನೌಟ್ ಆಗುತ್ತೆ. ಮೇಲೆ ಕೊಟ್ಟರೆ ಅಷ್ಟು ನೀಟಾಗಿರಲ್ಲ. ಇದಕ್ಕೆ ನೋಡಿ ನಾನು ಟ್ಯಾಗ್ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಅದು ಎಲ್ಲಿ ಬರುತ್ತೆ ಅಲ್ಲಿ ನೀಟಾಗಿ ಆ ತುದಿಗೆ ರಫ್ ಮಾಡ್ಕೋಬೇಕು. ಮತ್ತು ಅದು ಆ ಕಡೆ ಈ ಕಡೆ ಸಿಗೋಕೋಬಾರ್ದು ಅಂತ ಒಂದು ಗುಂಡು ಪಿನ್ ಹಾಕೊಂಬಿಡಿ. ಯಾಕಂದರೆ ಇನ್ನೌಟ್ ಮಾಡಿದಾಗ ಆ ಕಡೆ ಈ ಕಡೆ ಸ್ಟಿಚ್ಚಿಂಗು ಸೇರ್ಕೊಂಬಿಟ್ರೆ ಮತ್ತು ಎಳೆಯೋಕ್ಕೆ ಬಿಚ್ಕೋಬೇಕಾಗುತ್ತೆ, ಸ್ಟಿಚ್ಚಿಂಗ್ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಈ ರೀತಿ ರಫ್ ಮಾಡ್ಕೊಂಬಿಟ್ಟು ಫಸ್ಟೇ ಆಮೇಲೆ ನಾವು ಏನು ಬ್ಲೌಸ್ ಪೀಸ್ ಇದೆಯಲ್ಲ ಅದ್ರ ಮೇಲೆ ಇಟ್ಟು ಇನ್ನೌಟ್ ಮಾಡ್ಕೊಳ್ಳೋದು ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಇದು. ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ತೋರಿಸಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಈ ರೀತಿ ಆದಮೇಲೆ ಇವಾಗ ನಾವು ಬ್ಲೌಸ್ ಪೀಸ್ ಇಟ್ಕೋಬೇಕು. ಮೇನ್ ಬ್ಲೌಸ್ ಪೀಸ್ ಇರುತ್ತಲ್ಲ, ಇವಾಗ ಅದ್ರ ಮೇಲೆ ಇದು ಕ್ಯಾನ್ವಾಸ್ನ ಮೇಲೆ ಬರೋ ಥರ ಇಟ್ಕೋಬೇಕು. ಆವಾಗ ಒಳಗಡೆ ಹೋಗುತ್ತೆ. ದಾರ ಮಧ್ಯದಲ್ಲಿರಬೇಕು. ಆವಾಗಲೇ ಅದು ನಾವು ತಿರುಗಿಸಿದಾಗ ಮೇಲೆ ಬರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಮೇಲಿಟ್ಟರೆ ಒಳಗಡೆ ಇದು ಮೇಲೆ ಬಂದುಬಿಡುತ್ತೆ. ಇದೇನೋ ಒಳಗಡೆ ಇಟ್ಟರೆ ನಾವು ಕ್ಯಾನ್ವಾಸ್ದು ಮೇಲೆ ಬರಬಾರ್ದು, ಒಳಗಡೆಗೆ ಬ್ಲೌಸು ಮತ್ತು ಲೈನಿಂಗ್ ಮಧ್ಯೆ ಸೇರ್ಕೋಬೇಕು. ಆ ರೀತಿ ನೋಡ್ಕೊಂಡು ಗಮನದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಆಲ್ರೆಡಿ ಕ್ಯಾನ್ವಾಸ್ ಮೇಲೆ ಸ್ಟಿಚಿಂಗ್ ಮಾಡಿರೋದ್ರಿಂದ ಕಷ್ಟ ಏನಾಗಲ್ಲ. ಆ ಸ್ಟಿಚ್ಚಿಂಗ್ ಮೇಲೇ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಇವಾಗ ಅದ್ರ ಮೇಲೇ ಸ್ಟಿಚ್ಚಿಂಗ್ ಮಾಡಿಕೊಂಡು ಅದು ತುದಿಲೆಲ್ಲ ನೀಟಾಗಿ ಸೂಜಿನ ಇಳಿಸಿ ಸ್ಟಿಚ್ ಮಾಡ್ಕೋಬೇಕು. ಆವಾಗಲೇ ಅದು ಫಿನಿಶಿಂಗ್ ನೀಟಾಗಿ ಬರುತ್ತೆ. ಆಮೇಲೆ ಅದು ಸ್ಟಿಚ್ಚಿಂಗ್ ಆದಮೇಲೆ ನಾವು ಕಟ್ಟಿಂಗ್ ಮಾಡ್ತೀವಲ್ಲ, ಆವಾಗ ನ್ಯಾಚ್ ಹಾಕಬೇಕಾದ್ರೆ ನೀಟಾಗಿ ಹಾಕೋಬೇಕು. ಆ ತುದಿಲಿ ಸ್ಟಿಚ್ಚಿಂಗ್ ಇರುತ್ತಲ್ಲ ಅಲ್ಲಿವರೆಗೂ ನ್ಯಾಚ್ ಹಾಕಬೇಕು. ಆವಾಗಲೇ ತಿರುಗಿಸಿದಾಗ ನೀಟಾಗಿರೋದು. ಹಂಗನ್ಬಿಟ್ಟು ಸ್ಟಿಚ್ಚಿಂಗ್ನ ಕಟ್ ಮಾಡಬಾರ್ದು, ಸ್ಟಿಚ್ಚಿಂಗ್ ಹತ್ತಿರದವರೆಗೂ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಏನಾಗುತ್ತೆ, ತಿರುಗಿಸಿದಾಗ ಅಲ್ಲಿ ಗಂಟು ಥರ ಸಿಗಾಕೊಳ್ಳುತ್ತೆ, ನೀಟಾಗಿ ತಿರುಗಲ್ಲ. ಹಂಗಾಗಿ ನ್ಯಾಚನ್ನು ನೀಟಾಗಿ ಹಾಕೋಬೇಕು. ಫಸ್ಟ್ ಹಿಂಗೆ ಕಟ್ ಮಾಡ್ಕೊಂಬಿಡಿ, ಆಮೇಲೆ ಆ ತುದಿಗಳನ್ನ ನ್ಯಾಚನ್ನ ನೀಟಾಗಿ ಹಾಕ್ಕೊಳ್ಳಿ. ಅದು ಹೇಳ್ದಂಗೆ ದಾರ ನೋಡಿಕೊಂಡು ತುದಿಗೆ ನ್ಯಾಚ್ ಹಾಕ್ಕೊಳ್ಳಿ. ಆವಾಗಲೇ ಅದು ನೀಟಾಗಿ ತಿರುಗುತ್ತೆ. ಇದೇ ಅಂತಲ್ಲ, ಯಾವುದೇ ಬ್ಲೌಸ್ ಆದ್ರೂ ನೀಟಾಗಿ ತಿರುಗುತ್ತೆ. ನೋಡಿ ಈ ಥರ ನೀಟಾಗಿ ನ್ಯಾಚ್ ಹಾಕ್ಕೋಬೇಕು. ಇವಾಗ ಅದನ್ನು ತಿರುಗಿಸಿದಾಗ ದಾರ ಮೇಲೆ ಬರುತ್ತೆ, ಕ್ಯಾನ್ವಾಸು ಒಳಗಡೆ ಹೋಗುತ್ತೆ. ಅವು ಫಿನಿಶಿಂಗು ನಮಗೆ ನೀಟಾಗಿ ಬರುತ್ತೆ. ನೋಡಿ ಈ ಥರ ಬರದೇ ಇದ್ದಾಗ ನಾನು ನೋಡಿಕೊಂಡು ಮತ್ತೆ ಅದನ್ನು ನ್ಯಾಚ್ ಹಾಕಿದೆ. ಯಾಕೆಂದರೆ ಸ್ವಲ್ಪ ಗಂಟು ಥರ ಸಿಗೋಕೋತಾ ಇತ್ತು. ಹಂಗಾಗಿ ನೋಡ್ಕೊಂಡು ಅದನ್ನ ಮತ್ತೆ ನ್ಯಾಚ್ ಹಾಕಿ ತಿರುಗಿಸ್ಕೊಂಡೆ, ನೀಟಾಗಿ ಬಂತು. ನೋಡಿ ಈ ರೀತಿ ಬಂತು. ಕೆಲವರು ಇದನ್ನ ಸ್ಲೀವ್ಲೆಸ್ಸು ಹಾಕೋತಾರೆ. ಇದಕ್ಕೆ ಸ್ಲೀವ್ಲೆಸ್ ಏನು ಮಾಡಿಲ್ಲ. ಕೆಲವ್ರಿಗೆ ಇಷ್ಟ ಆಗುತ್ತೆ ಸ್ಲೀವ್ಲೆಸ್ಸು. ನಾನು ಇದಕ್ಕೆ ಸ್ಲೀವ್ಸು ರೆಡಿ ಮಾಡಿದ್ದೀನಿ. ಈ ರೀತಿ ನ್ಯಾಚ್ ಹಾಕ್ಬಿಟ್ಟು ತಿರುಗಿಸ್ಕೊಂಡ್ರೆ ಈ ರೀತಿ ಬರುತ್ತೆ. ನೋಡಿ ಟ್ಯಾಗ್ನ ನಾನು ಕಟ್ಟಿಂಗ್ ಮಾಡಿಲ್ಲ. ನೀವು ಬೇಡ ಅಂದರೆ ಅದೇ ರೀತಿ ಇಟ್ಕೋಬೋದು ಆ ಟ್ಯಾಗ್ನ, ಇಲ್ಲಾಂದರೆ ಅದಕ್ಕೆ ಡೋರಿನೂ ಹಾಕ್ಕೋಬೋದು. ಇವಾಗ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಅವಾಗ ಇನ್ನೂ ಫಿನಿಶಿಂಗಾಗಿ ನೀಟಾಗಿ ಬರುತ್ತೆ. ನೀವು ಬೇರೆ ಪೀಸ್ ಇದ್ದರೆ ಬೇಕಾದರೆ ಪೈಪಿಂಗ್ ಕೊಟ್ಕೋಬೋದು, ಅದೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಈ ರೀತಿ ಇದ್ರೂ ಚೆನ್ನಾಗಿರುತ್ತೆ, ತೊಂದರೆ ಏನಿಲ್ಲ. ಇಲ್ಲ ಲೇಸ್ ಕೊಟ್ಕೋಬೋದು, ಇಲ್ಲ ಪೈಪಿಂಗ್ ಕೊಡ್ಬೋದು. ನಾನಿದು ಸ್ಮೂತಾಗಿರೋ ಸೀರೆ, ಇದಕ್ಕೇನು ಅಷ್ಟು ಪೈಪಿಂಗ್ ಎಲ್ಲ ಬೇಡ ಅನ್ನಿಸ್ತು. ಹಂಗಾಗಿ ನಾನು ಇದಕ್ಕೆ ಪೈಪಿಂಗ್ ಆಗಲಿ ಲೇಸ್ ಆಗಲಿ ಕೊಟ್ಟಿಲ್ಲ.
ನೀಟಾಗಿ ಅದೇ ಥರನೇ ಡಿಸೈನ್ಗೆ ಸ್ಟಿಚ್ ಮಾಡಿದ್ದೀನಿ ನೋಡಿ. ಈ ರೀತಿ ಒಂಥರ ಡಿಸೈನು ಚೆನ್ನಾಗಿರುತ್ತೆ. ಈ ಡೀಪ್ಗಳನ್ನ ನೀವು ನೋಡಿ ಇಟ್ಕೊಳ್ಳಿ, ನಿಮ್ಗೆ ಎಷ್ಟು ಕಂಫರ್ಟಬಲ್ ಅನಿಸುತ್ತೆ ಡೀಪು, ಅದ್ರ ಮೇಲೆ ಅದನ್ನು ಡಿಸೈನ್ನ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ನನಗಿದು ಈ ಅಳತೆಗೆ ಕರೆಕ್ಟಾಗಿದೆ ಅನ್ನಿಸ್ತು. ಒಂದ್ಸಲ ಅನ್ಕಂಫರ್ಟಬಲ್ ಆಗೋಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ ಅನ್ನಿಸ್ತು ನೋಡಿ. ಈ ರೀತಿ ಡಿಸೈನ್ ರೆಡಿ ಆಯಿತು. ಇವಾಗ ಇದನ್ನು ಸುತ್ತ ಸ್ಟಿಚ್ಚಿಂಗ್ ಹಾಕೋಬೇಕು ನೀಟಾಗಿ. ಗುಂಡು ಪಿನ್ ಹಾಕೋಬೇಕು, ಇದು ಬಟ್ಟೆ ಜಾರತ್ತಲ್ವ, ಹಂಗಾಗಿ ನೀಟಾಗಿ ಸುತ್ತ ಗುಂಡು ಪಿನ್ ಹಾಕ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ತೆಗೆದುಬಿಟ್ಟು ಮತ್ತು ಇನ್ನೊಂದು ಕಡೆ ಪೀಸ್ ಇರುತ್ತಲ್ಲ ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ಇದು ರೆಡಿ ಆದಮೇಲೆ ಮಧ್ಯದಲ್ಲಿ ಡಾಟ್ ಪಾಯಿಂಟ್ ಇರುತ್ತೆ, ಆ ಡಾಟ್ ಪಾಯಿಂಟ್ ಹತ್ರ ನ್ಯಾಚ್ ಹಾಕೋಬೇಕು. ಮತ್ತು ಇದು ಐರನ್ ಮಾಡಿರಲಿಲ್ಲ, ಸ್ವಲ್ಪ ಅದು ಬಟ್ಟೆ ಸುಕ್ ಥರನೇ ಇತ್ತು. ಐರನ್ ಬಾಕ್ಸ್ ಬೇರೆ ಕೆಟ್ಟೋಗಿತ್ತು. ಅದು ನೀಟಾಗಿ ಐರನ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಅವಾಗೇನಾಗುತ್ತೆ, ಹಿಂಗೆ ಎತ್ತಿ ನೀಟಾಗಿ ಕೈಯಲ್ಲಿ ಸಾವ್ರಿ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸುಕ್ಕಾಗ್ಬಿಡುತ್ತೆ, ಇಲ್ಲ ಲೂಸ್ ಬಂದುಬಿಡುತ್ತೆ ಕೆಳಗಡೆ ಪೀಸು. ಹಂಗಾಗಿ ಅದೊಂದು ಐರನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ಇದು ಬಂದ್ಬಿಟ್ಟು ಇನ್ನೊಂದು ಕಡೆ ಪೀಸ್, ಇದು ಪ್ರಿನ್ಸ್ ಕಟ್ ಬ್ಲೌಸ್ ಇದು. ಇವಾಗ ಇದನ್ನು ಏನಿಲ್ಲ, ನೀಟಾಗಿ ಬಟ್ಟೆ ಅಳತೆಗೆ ಕಟ್ ಮಾಡಿರ್ತೀವಿ, ನೀಟಾಗಿ ಸುತ್ತ ಸ್ಟಿಚ್ ಹಾಕ್ಕೊಂಡ್ರೆ ಸಾಕು. ಆಮೇಲೆ ಮತ್ತೆ ಡಾಟ್ ಪಾಯಿಂಟ್ ಹತ್ರ ನ್ಯಾಚ್ ಹಾಕೋಬೇಕು, ಮತ್ತು ಕಂಕ್ಳ ಹತ್ರ ಬರುತ್ತಲ್ಲ ಅಲ್ಲಿ ನ್ಯಾಚ್ ಹಾಕೋಬೇಕು, ಅಷ್ಟೇ ಇದು. ಇವಾಗ ಇದು ಸುತ್ತ ಸ್ಟಿಚ್ಚಿಂಗ್ ಆದಮೇಲೆ 2 ಪೀಸನ್ನು ಅದೇ ರೀತಿ ಮಾಡ್ಕೋಬೇಕು. ಮತ್ತು ಎಕ್ಸ್ಟ್ರಾ ಬಟ್ಟೆ ಕಟಿಂಗ್ ಮಾಡಿಕೊಂಡ್ರೆ ಈ ರೀತಿ ರೆಡಿ ಆಗುತ್ತೆ. ಇವಾಗ ಇದನ್ನು ನೋಡಿಕೊಂಡು ನಮ್ಗೆ 2 ಕಡೆನೂ ನೋಡ್ಕೋಬೇಕು ಕರೆಕ್ಟಾಗಿದೆಯಾ ಅಂತ. ನಿಮಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಮಧ್ಯೆ ಇಟ್ಕೊಳ್ಳಿ, 2 ನ್ಯಾಚನ್ನು ಒಟ್ಟಿಗೆ ಮಾಡಿ ಫಸ್ಟು ಕೆಳಗಡೆ ಸ್ಟಿಚ್ ಮಾಡ್ಕೊಳ್ಳಿ, ಆಮೇಲೆ ಮೇಲಿಂದ ಸ್ಟಿಚ್ ಮಾಡ್ಕೊಳ್ಳಿ. ನಾವು ಸ್ಲೀವ್ಸ್ ಮಾಡ್ತೀವಲ್ಲ ಆ ಥರ. ಇಲ್ಲಾಂದರೆ ಒಂದೇ ಕಡೆಯಿಂದ ಕರೆಕ್ಟಾಗಿ ನಾವು ಅಲ್ಲಿ ಕೂರ್ಸ್ಕೊತೀವಿ ಅನ್ನೋದಾದರೆ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ಮೇಲ್ಗಡೆಯಿಂದ ಸ್ಟಿಚ್ ಮಾಡ್ಕೊಬರ್ತೀವಿ, ಅಲ್ಲಿ ಹಿಂದೆ ಮುಂದೆ ಆಗಿಬಿಡುತ್ತೆ ನ್ಯಾಚ್ ಹತ್ರ, ಆವಾಗ ಕೆಳಗಡೆ ಜಾಸ್ತಿ ಮೇಲೆ ಕಡಿಮೆ ಆ ಥರ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಐಡಿಯಾನ ಉಪಯೋಗಿಸ್ಕೊಳ್ಳಿ, ನೀಟಾಗಿ ಆಗುತ್ತೆ. ಇವಾಗ ನಮಗೆ ಮೇಲೂ ಜಾಸ್ತಿ ಬರೋಲ್ಲ, ಕಡಿಮೆನೂ ಬರೋಲ್ಲ. ನಾವು ಸ್ಟಿಚ್ಚಿಂಗ್ ಮಧ್ಯದಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಕೆಳಗಡೆನೂ ಕರೆಕ್ಟಾಗಿ ಬರುತ್ತೆ, ಮೇಲೂ ಬರುತ್ತೆ. ಇಲ್ಲ ನಾವು ಕರೆಕ್ಟಾಗಿ ಇಟ್ಕೋತೀವಪ್ಪ, ಹಂಗೆ ಮೇಲಿಂದನೇ ಸ್ಟಿಚ್ ಮಾಡ್ತೀವಿ ಅಂದ್ರೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನೀವು ಅದನ್ನ ಇಟ್ಕೊಳ್ಳೋದ್ರ ಮೇಲೆ ಹೋಗುತ್ತೆ. ಬಟ್ಟೆ ನೀಟಾಗಿ ಕರೆಕ್ಟಾಗಿ ನ್ಯಾಚಿಂದ ಒಂದೇ ಲೆವೆಲ್ಗೆ ಬಂದು ಎಂಡ್ ಆಗಬೇಕು ಸ್ಟಾರ್ಟಿಂಗಿಂದ. ಆ ಥರ ಇದ್ದರೆ ಏನು ತೊಂದರೆ ಇಲ್ಲ. ಅವಾಗೇನಾಗುತ್ತೆ, ಒಂದು ಸ್ವಲ್ಪ ಎಳ್ಕೊಂಡು ಲೂಸ್ ಕೊಟ್ಟು ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಏನಾಗುತ್ತೆ, ಇವಾಗ ನಾವು ಕರೆಕ್ಟಾಗಿ ಇಟ್ಟಿರೋದ್ರಿಂದ ಅಲ್ಲಿಗೆ ಮ್ಯಾಚ್ ಆಗಿಬಿಡುತ್ತೆ. ನಾವು ಮೇಲ್ಗಡೆಯಿಂದ ತಂದಾಗ ಒಂದೊಂದ್ಸಲ ಎಕ್ಸ್ಪೆಂಡ್ ಆಗಿ ಜಾಸ್ತಿ ಬರ್ಬೋದು, ಇಲ್ಲ ಕಮ್ಮಿ ಬರ್ಬೋದು. ಅದಕ್ಕೋಸ್ಕರ ನಿಮಗೆ ಈಸಿ ಅನ್ಸೋದನ್ನು ಮಾಡಿ. ಈ ರೀತಿ ನನ್ನ ಐಡಿಯಾ ಇದು. ನಿಮಗೆ ಮೇಲಿಂದನೇ ಸ್ಟಿಚ್ ಮಾಡ್ಕೋತೀನಿ ಅಂದರೂ ಮಾಡ್ಬೋದು, ತೊಂದರೆ ಏನಿಲ್ಲ. ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಬೆಲ್ಟ್ ಏನು ಬರಲ್ಲ, ಕೆಳಗಡೆ ಪಟ್ಟಿ ಕೊಟ್ಕೋಬೇಕಾಗುತ್ತೆ, ಎಮ್ಮಿಂಗ್ ಪಟ್ಟಿನ. ಇಲ್ಲ ಮಾಮೂಲಿ ಸ್ಟಿಚಿಂಗ್ ಮಾಡಿಕೊಂಡ್ರು ನಡೆಯುತ್ತೆ, ಎಮ್ಮಿಂಗ್ ಇಲ್ಲ ಅಂದ್ರೂ ಮಾಮೂಲಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಬಂತು ನೋಡಿ, ಪ್ರಿನ್ಸ್ ಕಟ್ಟು ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ರಿಂಕಲ್ಸ್ ಏನು ಬರಲ್ಲ, ನೀಟಾಗಿರುತ್ತೆ. ಇವಾಗ ಅದಕ್ಕೆ ಡಬ್ಬ ಸ್ಟಿಚ್ ಹಾಕೋಬೇಕು. ನಾವು ಜಾಯಿಂಟ್ ಮಾಡಿರ್ತೀವಲ್ಲ ಅದು ಒಂದು ಸಲ ಮಾಡಿದ್ವಿ, ಇನ್ನೊಂದು ಸಲ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಡ್ರೆ ಇನ್ನೂ ಪರ್ಫೆಕ್ಟಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ಥರ ಈಗ ರೆಡಿ ಆದಮೇಲೆ ಇವಾಗ ನಾನು ಹೇಳ್ದಂಗೆ ಕೆಳಗಡೆನಾದರೂ ಪಟ್ಟಿ ಕೊಟ್ಕೋಬೋದು, ಇಲ್ಲ ಸ್ಲೀವ್ ರೆಡಿ ಮಾಡ್ಕೋಬೇಕು ನೋಡಿಕೊಂಡು. ಆಮೇಲೆ ಫ್ರಂಟು ರೆಡಿ ಆಯಿತು, ಬ್ಯಾಕ್ ರೆಡಿ ಮಾಡ್ಕೋಬೇಕಲ್ವಾ. ಬ್ಯಾಕ್ ರೆಡಿ ಆದಮೇಲೆ ಬೇಕು ಅಂದರೆ ಇದನ್ನು ಮಾಡ್ಕೋಬೋದು. ಯಾಕೆಂದರೆ ಸ್ವಲ್ಪ ಆ ಕಡೆ ಈ ಕಡೆ ಇದಾಗುತ್ತಲ್ವಾ ಬಟ್ಟೆ. ಬ್ಲೌಸ್ ಇದು ಸ್ಲೀವ್ಸ್ ಬಟ್ಟೆ ಕೆಳಗಡೆ ಬಿದ್ದೋಗಿತ್ತು, ಅದು ಇನ್ನೊಂದು ಪೀಸು, ಅದನ್ನು ಎತ್ಕೊಂಡೆ. ಇವಾಗ ಎತ್ಕೊಂಡು ಅದನ್ನ ಮತ್ತೆ ಈ ಕಡೆದೂ ಅದೇ ರೀತಿ ಸ್ಟಿಚ್ ಮಾಡ್ಕೋಬೇಕು. ಆ ಕಡೆ ಮಾಡಿದ್ವಲ್ಲ ಮಧ್ಯದಲ್ಲಿ ನ್ಯಾಚ್ ಹಾಕಿರೋದ್ರ ಇಟ್ಕೊಂಡು ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಈ ರೀತಿ ಸ್ಟಿಚಿಂಗ್ ಆದಮೇಲೆ ನಾನು ಆಗಲೇ ಹೇಳಿದಾಗ ಇದು ಕೆಳಗಡೆ ಪಟ್ಟಿನ ಹಿಂದೆದು ರೆಡಿ ಮಾಡಾದ್ಮೇಲೆ 2 ಮ್ಯಾಚ್ ಮಾಡಿಕೊಂಡು ಹೆಚ್ಚಿದ್ರೆ ಫೋಲ್ಡ್ ಮಾಡ್ಕೋಬೋದು. ಕರೆಕ್ಟಾಗಿದ್ದರೆ ಏನು ತೊಂದರೆ ಇಲ್ಲ. ಅಕಸ್ಮಾತ್ ಜಾಸ್ತಿ ಬಂತಪ್ಪ ಅಂದಾಗ ಹಂಗೆ ನಾವು ಕೆಳಗಡೆ ಪಟ್ಟಿ ಸ್ಟಿಚ್ ಮಾಡ್ತೀವಲ್ಲ ಅಲ್ಲಿ ಫೋಲ್ಡ್ ಮಾಡ್ಕೊಂಬಿಟ್ರೆ ಸರಿ ಹೋಗುತ್ತೆ. ಯಾಕೆಂದರೆ ನಾವು ಸ್ಟಿಚಿಂಗ್ ಮಾಡುವಾಗ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಚಾನ್ಸ್ ಇರುತ್ತೆ. ಕರೆಕ್ಟಾಗಿ ಬರುತ್ತೆ, ಒಂದೊಂದು ಸಲ 1/4 ಇಂಚು ಆ ಕಡೆ ಈ ಕಡೆ ಆದಾಗ ಆ ಥರ ಮಾಡ್ಕೋಬೇಕು. ಆವಾಗಲೇ ಫಸ್ಟೇ ಸ್ಟಿಚ್ ಮಾಡಿಬಿಟ್ರೆ ಆವಾಗ ಮತ್ತೆ ಅದನ್ನು ಬಿಚ್ಚಿ ಮಾಡೋ ಬದಲು ಈಗ ಇದು ರೆಡಿ ಮಾಡಿ ಇಟ್ಬಿಟ್ಟು ಮತ್ತೆ ಇವಾಗ ಬ್ಯಾಕ್ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ದೇನಕ್ಕೆ ಮಾಮೂಲಿನೇ ಇದು ಡಿಸೈನ್ ಒಂದು ರೆಡಿ ಆಗೋದ್ರೆ ಮುಂದೆದು, ಹಿಂದೆದು ಬಂದುಬಿಟ್ಟು ಮಾಮೂಲಿನೇ ವಿ ನೆಕ್ಕಲ್ಲೇ ಕಟ್ ಮಾಡಿರೋದು, ಅದನ್ನು ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಇವಾಗ ಇದನ್ನು ಆಲ್ರೆಡಿ ಕೆಳಗಡೆದು ಪಟ್ಟಿ ಕೊಡ್ತಾ ಇದ್ದೀನಿ, ಲೈನಿಂಗ್ ಪೀಸ್ನ. ಇದು ಕೊಟ್ಬಿಟ್ಟು ನಾನು ಫೋಲ್ಡ್ ಮಾಡಲ್ಲ, ಹಾಗೆ ಇಡ್ತೀನಿ. ಯಾಕೆಂದರೆ ಫಸ್ಟು ಇವಾಗ ಸ್ಟಿಚ್ ಮಾಡ್ಕೊಂಬಿಟ್ಟು ಇಟ್ಬಿಟ್ಟು ನಾನು ಅದು ಅಳತೆ ನೋಡಿಕೊಂಡು ಬ್ಯಾಕ್ದು, ಆವಾಗ ಅದು ಹೆಚ್ಚು ಕಮ್ಮಿ ನೋಡಿಕೊಂಡು ಫೋಲ್ಡ್ ಮಾಡ್ಕೋತೀನಿ. ಆಮೇಲೆ ಮತ್ತೆ ಇದು ನಾನು ಎಮ್ಮಿಂಗ್ ಮಾಡಲ್ಲ, ಸ್ಟಿಚ್ಚಿಂಗೇ ಮಾಡ್ಕೋತೀನಿ. ಇದು ನನ್ನದೇ ಬ್ಲೌಸ್ ಆಗಿರೋದ್ರಿಂದ ಎಮ್ಮಿಂಗ್ ಏನು ಮಾಡೋಕ್ಕೋಗಲ್ಲ, ಮಾಮೂಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋತೀನಿ. ನಿಮ್ಗೆ ಎಮ್ಮಿಂಗ್ ಬೇಕು ಅಂದರೆ ಎಮ್ಮಿಂಗ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಈ ರೀತಿ ರೆಡಿ ಮಾಡ್ಕೋಬೇಕು.
ಇವಾಗ ಇದು ರೆಡಿ ಆದಮೇಲೆ ಮತ್ತೆ ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ಪಾಯಿಂಟ್ ಹೊಲಿಗೆ ಹಾಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಆಮೇಲೆ ತಿರುಗಿಸ್ಕೊಂಡ್ರೆ ಆಯಿತು, ಏನು ತೊಂದರೆ ಇಲ್ಲ. ಇವಾಗ ಇದು ಬ್ಯಾಕ್ ಪೀಸ್. ಇವಾಗ ಇದಕ್ಕೆ ಮಾಮೂಲಿ ಟ್ಯಾಗ್ನ ನಾನು ಇಟ್ಟಿದ್ದೀನಿ, ಅದು ಸ್ಟಿಚ್ ಮಾಡ್ತಿದ್ದೆ, ಅದು ಟ್ಯಾಗು ಚಿಕ್ಕದಿದೆ. ಹಂಗಾಗಿ ಏನು ಮಾಡಿಬಿಟ್ಟೆ, ಆಮೇಲೆ ತೆಗೆದುಬಿಟ್ಟೆ ಅದನ್ನು ಟ್ಯಾಗ್ನ. ಬೇಡ, ಬೇರೆದು ರೆಡಿ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಚಿಕ್ಕದಿದೆ, ಕಟ್ಟಿಂಗ್ ಮಾಡಿದಾಗ ನಾನು ನೋಡಿಲ್ಲ, ಉಲ್ಟಾ ತಿರುಗಿಸ್ಬಿಟ್ಟು ಮಧ್ಯೆ ಕಟ್ ಮಾಡಿಬಿಟ್ಟಿದ್ದೀನಿ, ಚಿಕ್ಕದಿದೆ. ಅದು ಗಂಟು ಹಾಕೋಕೆ ಹೋದರೆ ಸಾಕಾಗಲ್ಲ, ಹಿಂದೆ ಸ್ವಲ್ಪ ಜಾಸ್ತಿ ಉದ್ದ ಬೇಕಲ್ಲ. ಹಂಗಾಗಿ ಆಮೇಲೆ ಏನು ಮಾಡಿದೆ, ಅದನ್ನು ತೆಗೆದುಬಿಟ್ಟು ಮಾಮೂಲಿ ಇನ್ನೌಟ್ ಮಾಡ್ಕೊಂಬಿಡೋದು. ಈ ಟ್ಯಾಗ್ ಏನು ಸ್ಟಿಚ್ ಮಾಡಿಲ್ಲ ಅಂದರೆ ಹಿಂದೆಗೇನು ಪರವಾಗಿಲ್ಲ, ಆಮೇಲೂ ಸ್ಟಿಚ್ ಮಾಡ್ಕೊಬೋದು, ತೊಂದರೆ ಏನಿಲ್ಲ. ಈ ರೀತಿ ಮಾಮೂಲಿ ವಿ ನೆಕ್ಕಲ್ಲೇ ಇದೆ ಇದು. ನಿಮಗೆ ಡೀಪ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡು ರೌಂಡ್ ಶೇಪ್ ಆದರೂ ಇಡ್ಬೋದು, ವಿ ಶೇಪ್ ಆದರೂ ಇಡ್ಬೋದು. ನಿಮ್ಗೆ ಯಾವ ಶೇಪ್ ಬೇಕಾದರೂ ಇದನ್ನು ಇಟ್ಕೊಬೋದು, ತೊಂದರೆ ಏನಿಲ್ಲ. ನಾನು ವಿ ಶೇಪಲ್ಲೇ ಇಟ್ಟಿದ್ದೀನಿ. ಈ ರೀತಿ ಇಟ್ಕೊಂಡು ಸುತ್ತ ಗುಂಡು ಪಿನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದೇ ಲೆವೆಲಿಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಇದು ಬಟ್ಟೆ ಸ್ಮೂತ್ ಇರೋದ್ರಿಂದ ಆ ಕಡೆ ಈ ಕಡೆ ಸರಿ ಜಾರುತ್ತೆ. ಹಂಗಾಗಿ ಅಲ್ಲಲ್ಲೇ ಗುಂಡು ಪಿನ್ ಹಾಕ್ಕೊಳ್ಳಿ. ನೀವು ಕಾಟನ್ದಾದರೆ ಅಷ್ಟು ಜಾರಲ್ಲ, ಇದು ಸ್ಮೂತಾಗಿರೋ ಬಟ್ಟೆಗಳಾದರೆ ಜಾರುತ್ತೆ. ಆವಾಗ ನೀವು ಗುಂಡು ಪಿನ್ ಯೂಸ್ ಮಾಡಲೇಬೇಕು. ಇಲ್ಲಾಂದರೆ ಏನಾಗುತ್ತೆ, ನಮಗೆ ಸ್ಟಿಚ್ಚಿಂಗು ಸ್ವಲ್ಪ ಆ ಕಡೆ ಈ ಕಡೆ ವೇರಿಯೇಷನ್ ಆಗುತ್ತೆ, ಫಿಟ್ಟಿಂಗಲ್ಲೂ ಹೆಚ್ಚು ಕಮ್ಮಿ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಲ್ಲೇ ನೀಟಾಗಿ ಲೈನಿಂಗ್ ಹೇಗಿರುತ್ತೆ ಆಗಿಟ್ಟು ಒಂದು ಗುಂಡು ಪಿನ್ ಹಾಕ್ಕೊಂಡು ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚ್ಚಿಂಗ್ ಆದಮೇಲೆ ಇನ್ನೌಟ್ ಮಾಡ್ಕೊಳ್ಳೋದು ಅಷ್ಟೇ, ಏನೂ ತೊಂದರೆ ಇಲ್ಲ. ಮಾಮೂಲಿ ಬ್ಲೌಸ್ ಎಲ್ಲ ಹೇಗೆ ಮಾಡ್ತೀವೋ ಹಾಗೇನೆ ಇದು. ಮುಂದೆದು ಮಾತ್ರ ಡಿಸೈನ್ ಇರುತ್ತೆ, ಹಿಂದೆಗೆ ಮಾತ್ರ ಏನು ಡಿಸೈನ್ ಇಲ್ಲ, ವಿ ನೆಕ್ಕಲ್ಲಿ ಇಟ್ಟಿರುವಂಥದ್ದು. ಇವಾಗ ಇದನ್ನು ಇನ್ನೌಟ್ ಮಾಡಿಬಿಟ್ಟು ಮಾಡಿಕೊಂಡು ಸುತ್ತ ಮಾಮೂಲಿ ಸ್ಟಿಚ್ ಹಾಕ್ಕೋಬೇಕು. ಇವಾಗ ಇದನ್ನು ಸ್ಟಿಚ್ ಮಾಡಿಕೊಂಡು ಇನ್ನೌಟ್ ಮಾಡ್ಕೋಬೇಕು. ಅದು ನೀಟಾಗಿ ಇನ್ನೌಟ್ ಮಾಡಿಕೊಂಡ್ರೆ ನ್ಯಾಚ್ ಹಾಕ್ಕೋಬೇಕು, ಅಲ್ಲಲ್ಲೇ ನ್ಯಾಚ್ ಹಾಕ್ಕೊಂಡು ಮಾಮೂಲಿ ಪಾಯಿಂಟ್ ಒಳಗೆ ಹಾಕಿ ಸ್ಟಿಚ್ ಮಾಡ್ಕೋಬೇಕು. ಮಾಮೂಲಿ ನೀವು ಕೆಳಗಡೆ ಪಟ್ಟಿನಾದರೂ ಕೊಟ್ಕೋಬೋದು, ಇಲ್ಲ ಅದರಲ್ಲಾದರೂ ಸ್ಟಿಚ್ ಮಾಡ್ಕೋಬೋದು. ಅದು ನಾವು ಬಟ್ಟೆ ಜಾಸ್ತಿ ಇದ್ದರೆ ಕೊಟ್ಕೋಬೋದು, ಇಲ್ಲ ಅಂದರೆ ಮಾಮೂಲಿ ಫೋಲ್ಡ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಲ್ಲ ಪಟ್ಟಿ ಕೊಟ್ಕೊಂಡು ಲೈನಿಂಗ್ ಪಟ್ಟಿ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು. ಇವಾಗ ಈ ರೀತಿ ಸುತ್ತ ಸ್ಟಿಚಿಂಗ್ ಆದಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನ ತೆಗೆದುಬಿಟ್ಟು ಕೆಳಗಡೆ ಬಟ್ಟೆ ನಾನು ಜಾಸ್ತಿನೇ ಬಿಟ್ಟಿದ್ದೆ, ಅದನ್ನೇ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡೆ. ಸ್ಟಿಚಿಂಗ್ ಆದಮೇಲೆ ಡಾಟ್ ಪಾಯಿಂಟ್ ಮಾರ್ಕ್ ಮಾಡಿ ಡಾಟ್ ಹಿಡ್ಕೋಬೇಕು. ಡಾಟ್ ಹಿಡ್ದಾದ್ಮೇಲೆ ನಾವು ಫ್ರಂಟು ಬ್ಯಾಕ್ನ ಜಾಯಿಂಟ್ ಮಾಡ್ಕೋಬೇಕು. ನಾನು ಯಾವಾಗಲೂ ಶೋಲ್ಡ್ರ್ ಪಟ್ಟಿಲಿ ಕರೆಕ್ಟಾಗಿ ತುದಿಲೇ ಸ್ಟಿಚ್ ಹಾಕ್ಕೊಂಬಿಡ್ತೀನಿ, ಅದು ಓವರ್ಲಾಕ್ ಮಾಡೋದು ಬೇಡ ಅಂತ. ಯಾವುದೇ ಬ್ಲೌಸ್ ಆದ್ರೂ ಹಾಗೇ ನಾನು ಮಾಡೋದು. ಆ ರೀತಿ ಮಾಡ್ಕೊಳ್ಳೋದ್ರಿಂದ ಸುಮ್ಮನೆ ಶೋಲ್ಡರ್ ಹತ್ರ ಇನ್ನೌಟ್ ಮಾಡ್ಕೊಂಬಿಡೋದ್ರಿಂದ ಓವರ್ಲಾಕ್ ಮಾಡೋ ಅವಶ್ಯಕತೆ ಇರೋಲ್ಲ. ಇವಾಗ ಎರಡನ್ನೂ ನೀಟಾಗಿ ಸ್ಟಿಚ್ ಮಾಡ್ಕೊಂಬಿಟ್ಟು ಇವಾಗ ಕೆಳಗಡೆದು ಪೀಸು ನೋಡ್ಕೋಬೇಕು, ಫ್ರಂಟ್ದು ಹೆಚ್ಚು ಕಮ್ಮಿ ಇದೆಯಾ ಇಲ್ವಾ ಅಂತ. ಕರೆಕ್ಟಾಗಿದ್ದರೆ ಏನೂ ಇಲ್ಲ, ಇದು ಕರೆಕ್ಟಾಗಿತ್ತು, ಹೆಚ್ಚು ಕಮ್ಮಿ ಏನಿರಲಿಲ್ಲ, ಹಂಗಾಗಿ ನಾನು ಹಾಗೇ ಸ್ಟಿಚ್ ಮಾಡಿದೆ. ಇವಾಗ ಇದನ್ನು ಇಟ್ಬಿಟ್ಟು ಮಾಮೂಲಿ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಸೀದಾ ಸ್ಟಿಚ್ ಮಾಡಿಕೊಂಡು ಇವಾಗ ಇದನ್ನು ಉಲ್ಟಾ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚಿಂಗ್ ಆದಮೇಲೆ ಸ್ಲೀವ್ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ಲೀವ್ ರೆಡಿ ಮಾಡ್ಕೊಂಡಾದಮೇಲೆ ಕರೆಕ್ಟಾಗಿ ನ್ಯಾಚ್ ಹಾಕಿರ್ತೀವಲ್ಲ, ಕರೆಕ್ಟಾಗಿ ಅಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು. ನಾನು ಆಗಲೇ ಹೇಳ್ದಾಗೆ ಯಾವಾಗಲೂ ಅಷ್ಟೇ ಈ ರೀತಿ ಬಂತು ನೋಡಿ ಡಿಸೈನು. ಇವಾಗ ಇದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕ್ಕೊಂಡಾಗ. ಇವಾಗ ಸ್ಲೀವ್ಸ್ ರೆಡಿ ಮಾಡ್ಕೊಳ್ಳೋಣ. ಈ ಸ್ಲೀವ್ಸ್ಗೆ ಸೈಡ್ ಜೈಂಟಿಂಗ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಅಷ್ಟೇ ಜೈಂಟಿಂಗ್ ಬಂದೇ ಬರುತ್ತೆ, ಒಂದೊಂದು ಸಲ ಚಿಕ್ಕದಾಗಲಿ ದೊಡ್ಡದಾಗಲಿ ಜೈಂಟ್ ಮಾಡ್ಕೋಬೇಕು. ಲೈನಿಂಗ್ ಆಗಲಿ ಬ್ಲೌಸ್ ಪೀಸ್ ಆಗಲಿ ಜೈಂಟಿಂಗ್ ಬಂದೇ ಬರುತ್ತೆ. ಆವಾಗ ಈ ಥರ ಜೈಂಟ್ ಮಾಡಿಕೊಂಡು ನೀಟಾಗಿ ಕಟ್ ಮಾಡಿಕೊಂಡು ಒಂದು ಲೆವೆಲ್ಗೆ ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಮಾಮೂಲಿ ಬ್ಲೌಸ್ ಪೀಸ್ನ ಹಾಗೇ ಜೈಂಟ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಇವಾಗ ಇನ್ನೌಟ್ ಮಾಡ್ಕೋಬೇಕು. ಇವಾಗ ಇನ್ನೌಟ್ ಮಾಡಿದ್ಮೇಲೆ ಎರಡು ಬ್ಲೌಸ್ ಸ್ಲೀವ್ಸು ರೆಡಿ ಆಗುತ್ತೆ. ಇವಾಗ ರೆಡಿ ಆದಮೇಲೆ ನ್ಯಾಚ್ ಹಾಕಿರೋದು ಫ್ರಂಟಿಗೆ ಬರಬೇಕು. ಆ ರೀತಿ ಯಾವಾಗಲೇ ನೀವು ಸ್ಟಿಚ್ ಮಾಡಿ ನ್ಯಾಚ್ ಹಾಕಿರೋದು ಮುಂದೆ ಸೇಫ್ ತೆಗ್ದಿರ್ತೀವಲ್ಲ, ಅದು ಮುಂದೆ ಬರೋ ಥರನೇ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ಇದನ್ನು ಈ ರೀತಿ ನೀಟಾಗಿ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ತೆಗೆದುಬಿಟ್ರೆ ಆಯಿತು. ಇದು ಸ್ಮೂತ್ ಇರೋದ್ರಿಂದ ಸ್ವಲ್ಪ ಜಾರುತ್ತೆ ಬಟ್ಟೆ, ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು, ಇಲ್ಲ ಲೂಸ್ ಬಂದುಬಿಡುತ್ತೆ ಸ್ಲೀವ್ಸಲ್ಲಿ ಹಾಕ್ಕೊಂಡಾಗ. ಈ ರೀತಿ ರೆಡಿ ಆಗುತ್ತೆ.